ಈ ಕಡೆ ನಿಂಪಾಗಕ್ಕೆ ನಮಸ್ಕಾರ. ಈಗೂ ಅಷ್ಟೇ ಇಪ್ಪತ್ತು ವರ್ಷ ಆಯಿತು ದುನಿಯಾ ಬಂದು ಔಷಧ ಕರಿಯ ಐ ಲವ್ ಯು ಅಂತ ಜೊತೆ ನಿಂತ್ಕೊಂಡು ಎಷ್ಟೇ ಕಷ್ಟ ಬಂದ್ರು ನನ್ನ ಕಣ್ಣೀರು ಒರೆಸ್ತಾ ನನಗೆ ಬೆನ್ನು ತಟ್ತಾ ನಾವಿದ್ದೀವಿ ನಿಮ್ಮ ಅಭಿಮಾನಿಗಳು ಅಂತ ಆಶೀರ್ವಾದ ಮಾಡುವಂಥ ಎಲ್ಲ ಅಭಿಮಾನಿಗಳ ಪಾದಗಳನ್ನು ಹೃದಯದ ನಮಸ್ಕಾರ. ಯಾವತ್ತೂ ನಮಸ್ತೆ. ನೋಡಿದ್ರಿ ಟ್ರೈಲರ್ ಇವಾಗ. ಇದೇ 20 ವರ್ಷದ ಹಿಂದೆ ನಾನು ದುನಿಯಾನ ಫಸ್ಟ್ ಟೈಮ್ ನೋಡಿದಾಗ ದೊಡ್ಡ ಫ್ಯಾನ್ ಆಗಿದೆ ಸರ್ಗೆ, ವಿಜಯ್ ಸರ್ಗೆ. ಬಟ್ 20 ವರ್ಷ ಆದ್ಮೇಲೆ ಕಟ್ ಮಾಡಿ ನೋಡಿದ್ರೆ ಅವ್ರ ಜೊತೆ ಆಕ್ಟ್ ಮಾಡ್ತಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು. ನನ್ನ ರಿಯಾಲಿಟಿ ಶೋ ಅಲ್ಲಿ ಸೀರಿಯಲ್ಗಳಲ್ಲಿ ನೋಡಿರ್ತೀರ, ಅಲ್ಲಿ ಜಡೇಶ್ ಅವರು ನೋಡಿ ಒಂದು ನೆಗೆಟಿವ್ ಪಾತ್ರ ಇದೆ ಅಂತ ಹೇಳಿ ನನ್ನನ್ನು ಲ್ಯಾಂಡ್ ಲಾರ್ಡ್ಗೆ ಹಾಕಿದ್ರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಜಡೇಶ್ ಸರ್. ಆ್ಯಂಡ್ ಹಾಗೂ ನಮ್ಮ ಸೂರಜ್ ಸರ್ ಹಾಗೂ ಸತ್ಯಪ್ರಕಾಶ್ ಅವ್ರಿಗೆ ಈ ಒಂದು ಅಂಬಾರಿ ಅಂತ ದೊಡ್ಡ ಪ್ರಾಜೆಕ್ಟ್ ಇದು, ದೊಡ್ಡ ಜವಾಬ್ದಾರಿ ಅಂತ ಹೇಳ್ಬೋದು. ಸೊ ಈ ಒಂದೂವರೆ ವರ್ಷದ ಸ್ಟ್ರಗಲ್ ಫೈನಲಿ ಜನವರಿ 23ಕ್ಕೆ ಬರ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಬನ್ನಿ, ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ನೋಡೋಣ. ನೀವೆಷ್ಟು ಎಕ್ಸೈಟ್ ಆಗಿರೋ ನಾನು ಇಷ್ಟೇ ಎಕ್ಸೈಟ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅಣ್ಣ. ಇಲ್ಲಿ ಬಂದಿರುವಂತಹ ಎಲ್ಲ ವಿಜಯಣ್ಣ ಅಭಿಮಾನಿಗಳಿಗೆ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಬಂದಿದ್ದಕ್ಕೆ. ಈ ಥರದ್ದೊಂದು ದೊಡ್ಡ ಪ್ರಾಜೆಕ್ಟ್ ಅಲ್ಲಿ ನಾನು ಪಾರ್ಟ್ ಆಗಿರೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಜಡೇಶ್ ಸರ್, ಸೂರಜ್ ಅವರೇ, ಸತ್ಯಪ್ರಕಾಶ್ ಅವರೇ, ಥ್ಯಾಂಕ್ ಯು. ಆ್ಯಂಡ್ ವಿಜಯಣ್ಣ ಬಗ್ಗೆ ಹೇಳಬೇಕು, ಯಾಕಂದ್ರೆ ಎಂಥ ಒಂದು ಹಳ್ಳಿಲಿರುವಂಥ ಒಂದು ಟ್ಯಾಲೆಂಟ್ ಬಿಗ್ ಮಾಡಿ ಕರ್ಕೊಂಡ್ಬಂದು ಸಿನಿಮಾಗೆ ಅವಕಾಶ ಕೊಟ್ಟು ಸಪೋರ್ಟ್ ಮಾಡ್ತೀರಣ್ಣ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಕನ್ನಡದ ಬಗ್ಗೆ ಯಾವತ್ತೇ ಒಂದು ಅನ್ಯಾಯ ಆದರೂ ಧ್ವನಿ ಎತ್ತುತ್ತೀರಾ, ಸಮಾಜಮುಖಿಯಾಗಿದ್ದೀರಾ. ನಿಮ್ಮಿಂದ ಹೆಚ್ಚೆಚ್ಚು ಸಿನಿಮಾಗಳು ಬರಬೇಕು, ನಾನು ಅದ್ರಲ್ಲಿ ಆಕ್ಟ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಜನವರಿ 23ಕ್ಕೆ ಲ್ಯಾಂಡ್ ಲಾರ್ಡ್ ರಿಲೀಸ್ ಆಗ್ತಾ ಇದೆ. ಹೀಗೆ ಎಲ್ಲರೂ ಸಿನಿಮಾ ಮಂದಿರಕ್ಕೆ ಹೋಗಿ, ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ನೆಚ್ಚಿನ ತಂಡದ ಸಲಗ ಹೆಸರಲ್ಲಿ ಜಯ ವಿಜಯ ಇರುವ ವಿಜಯ್ ಸರ್ ಅಭಿಮಾನಿಗಳಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ ತುಂಬಾ ಖುಷಿ ಆಗ್ತಿದೆ ಸರ್. ನೆಕ್ಸ್ಟ್ ಮುಂಚೆನ ಈ ತರ ಕಾರ್ಯಕ್ರಮಗಳು ಆದಾಗ ಎಲ್ಲೋ ನಿಂತ್ಕೊಂಡು ಈ ತರ ಟೀಸರ್ಗಳು ನೋಡ್ಕೊಂಡು ಹೋಗ್ತಿದ್ವಿ. ನಮ್ಮನ್ನು ಗುರುತಿಸಿ ವಿಜಯ್ ಸರ್ ಇರ್ಬೋದು, ನಮ್ಮ ನಿರ್ದೇಶಕರು, ನಮ್ಮ ಅಣ್ಣ KV ಸತ್ಯಪ್ರಕಾಶ್ ಅವರು ನಮ್ಗೊಂದು ಅವಕಾಶ ಕೊಟ್ಟರು. ಆ ಅವಕಾಶದಿಂದ ನಾವು ಇಲ್ಲಿ ನಿಂತು ವಿಜಯ್ ಸರ್ ಪಕ್ಕ ನಿಂತ್ಕೊಂಡು ಮಾತಾಡ್ತಿದೀವಿ. ವಿಜಯ್ ಸರ್ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರು ನಮ್ಮೆಲ್ಲರ ಶಕ್ತಿ. ಸರ್ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಇವತ್ತು ಏನ್ ಕ್ರೇಜ್ ಇದೆಯೋ ಈ 100 ವರ್ಷ ಬಿಟ್ಕೊಂಡು ನೋಡೋದು ಇದೇ ರೀತಿ ಇರುತ್ತೆ. ಇನ್ನು ಯಾವ ರೀತಿ ನಾವು ಕ್ರಾಂತಿಕಾರ ನಾವು ಸತ್ಯಗಳು ಮಾಡಿರ್ತಕ್ಕಂಥ ಕ್ರಾಂತಿಕಾರ ಕೂಡ ಇದೇ ರೀತಿ ನೋಡ್ತೀನಿ. ನಮ್ಮ ಸಾಹಿತ್ಯ ಬ್ಯಾನರಿಂದ ಇನ್ನು ಮುಂದೆ ಇದೇ ತರ ಸಿನಿಮಾಗಳು ಬರ್ತಾರೆ ಇರ್ತವೆ. ಸರ್ ವಿಶ್ವ ಹಬ್ಬಿಕೊಂಡೆ ಜೀವನ ಪೂರ್ತಿ ಖುಷಿಯಾಗಿರಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತಿರುವನಂತ ಅಂತ ಸಿನಿಮಾ ಸಾಹಿತಿ. ಸರ್ ಜೊತೆಗೆ ಕೆಲಸ ಮಾಡಿದ್ದು ತುಂಬಾ ಖುಷಿ ಕೊಡುವಂತ ವಿಷಯ. ಈ ಸಿನಿಮಾದಲ್ಲಿ ಒಂದು 3 ರಾಜ್ಯದಲ್ಲಿ ಬಂದಿದ್ದೀನಿ, ನನ್ನ ಸೌಭಾಗ್ಯ ಸರ್. ಇದು 23ಕ್ಕೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಲ್ಯಾಂಡ್ ಲಾರ್ಡ್ ಚಿತ್ರ ಒಂದು ಲ್ಯಾಂಡ್ ಮಾರ್ಕ್ ಆಯ್ತು ಅಂತ ಕೇಳ್ಕೊಂಡ ಶುಭಾಶಯ ತಿಳಿಸ್ತೀನಿ ಸರ್. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸರ್. ಎಲ್ಲ ಕನ್ನಡದ ಒಡನಾಡಿಗಳಿಗೆ ಹಾಗೂ ವಿಜಯ್ ಸರ್ ಅಭಿಮಾನಿಗಳಿಗೆ ಅನಂತ ಸ್ವಲ್ಪ ಟೈಟಲ್ ಮಿಸ್ಟೇಕ್ ಆಯ್ತು ಅನ್ಸುತ್ತೆ. ಲ್ಯಾಂಡ್ ಲಾರ್ಡ್ ಒಂದು ಹಾರ್ಟ್ ಲಾರ್ಡ್ ಅಂತ ಹೇಳಬೇಕು. ಯಾಕಂದ್ರೆ ನೆಲದ ಮೇಲೆ ರಾರಾಜಿಸೋ ತುಂಬಾ ಜನ ಇದ್ದಾರೆ, ಹೃದಯದಲ್ಲಿ ರಾರಾಜಿಸೋ ತುಂಬಾ ಕಡಿಮೆ ಜನ ಇದ್ದಾರೆ. ಯಾಕೆ ಹೇಳ್ತೀನಿ ಅಂದ್ರೆ ಈಗಾಗಲೇ 2 ಸಿನಿಮಾ ಆಯ್ತು ಸರ್ ಜೊತೆ ಕೆಲಸ ಮಾಡಿ. ಅಪ್ಪ ಅಮ್ಮನೇ ಕೂಡ ಮಾತನಾಡ್ತೀನಿ ಅಂತ ಮಕ್ಕಳ ಟೈಮಲ್ಲಿ ಯಾರ್ಯಾರೋ ಪರಿಚಯ ಇರುವಂಥ ವ್ಯಕ್ತಿಗಳಿಗೆ ಇಷ್ಟೊಂದು ನೀವು ಭಕ್ತಲಾರದ ಪ್ರೀತಿಯ ಹೊರತೆ ಎಲ್ಲಿಂದ ತರ್ತೀರೋ ನಮ್ಗೆ ಗೊತ್ತಿಲ್ಲ. ನೀವು ನಮ್ಮ ಗುರುಗಳು ನಿಮ್ಮನ್ನು ಹಾಗೆ ಕಾಯಿಲಿ, ನಿಮ್ಮ ನೆರಳು ನಮ್ಮ ಮೇಲೆಲ್ಲ ಇರಲಿ. ನಾನಿದು ಸರ್ ಒಬ್ಬರಿದ್ದಾರೆ, ಶಾರ್ ಇದ್ದಾರೆ ಅಂತ ಹೇಳ್ತಾ ಇಲ್ಲ. ಶಾ ಇದೆ, ನಾನು 25 ವರ್ಷ ಆಗಿದೆ. ಎಲ್ಲ ನಿಮಗೆ ಮಣ್ಣು ಹೊತ್ತು ನೋಡಿದ್ದೀನಲ್ಲ. ಎಷ್ಟು ಸಿನಿಮಾಗಳು ಹಿಟ್ ಆಗ್ಬೋದು ಸರ್, ಸಿನಿಮಾಗಳು ಫ್ಲಾಪ್ ಆಗ್ಬೋದು. ಬಟ್ ಸಮ್ಮನ್
ಈ ಮಟ್ಟಕ್ಕೆ ಏರಿ ಇನ್ನೊಬ್ಬರಿಗೋಸ್ಕರ ಇಷ್ಟೊಂದು ಪ್ರೀತಿ ಮತ್ತು ಇಷ್ಟೊಂದು ಗೌರವ ತೋರಿಸೋದಿಲ್ಲ, ಅದು ನಮ್ಮನ್ನು ಒಂಥರ ಖುಷಿನೂ ತರಿಸುತ್ತೆ ಮತ್ತು ನಮ್ಮನ್ನು ಹಂಬಲ್ ಮಾಡುತ್ತೆ. ಅದಕ್ಕೋಸ್ಕರ ಹಂಬಲ ಇರೋರಿಗೆಲ್ಲ ಬೆಂಬಲ ಕೊಡುವಂಥ ನಿಮ್ಮಂಥವ್ರು ಹೆಚ್ಚಾಗಲಿ, ನಿಮ್ಮ ಅಭಿಮಾನಿಗಳು ಹೆಚ್ಚಾಗಲಿ ಅಂತ ಹೇಳ್ಕೊತೀನಿ. ಮತ್ತು ಎರಡನೇದಾಗಿ ನಮಗೆ ಈ ಫಿಲ್ಮ್ ತುಂಬ ಭರವಸೆ ಇದೆ. ಸಮ್ ಆಫ್ ದಿ ಫಿಲ್ಮ್ಸ್ ನಾವು ಹೆಮ್ಮೆ ಪಡುವಂಥದ್ದು. ಗಣೇಶ್ ಅವ್ರ ಹಿಂದಿನ ಸಿನಿಮಾಗಳನ್ನು ಅವರು ನಟರನ್ನು ಹೊರತರುವಂಥದ್ದು ನಾವು ನೋಡಿದ್ದೀವಿ. ಪ್ರತಿಯೊಂದು ಸಣ್ಣ ಪಾತ್ರಕ್ಕೂ ಅವ್ರು ಕೊಟ್ಟಂತಹ ಏನಿದೆ ಸೂಕ್ಷ್ಮವಾದ ನಿರ್ದೇಶನ ಆಗಿರ್ಬೋದು, ಅವ್ರಿಗೆ ತೆಗೆದುಕೊಂಡಿರುವ ನಿರ್ಧಾರಗಳಾಗಿರ್ಬೋದು, ಅದು ಸ್ಕ್ರೀನಲ್ಲಿ ಕಾಣಿಸುತ್ತೆ. ಎವ್ರಿಥಿಂಗ್ ಈ ಒಂದು ಇಡೀ ಟೀಮಿನ ಇದರ ಭಾಗವಾಗಿರೋದಕ್ಕೆ ನನಗೆ ಹೆಮ್ಮೆ ಆಗಿದೆ. ಹೇಳ್ಬೋದು ಬಟ್ ಐ ವಿಲ್ ಸರ್. ಎಲ್ಲರಿಗೂ ನಮಸ್ಕಾರ. ಇಷ್ಟು ಸ್ಟೈಲಿಶ್ ಆಗಿ ಇರಲ್ಲ ಈ ಸಿನಿಮಾದಲ್ಲಿ ಅಪ್ಪ. ಆದ್ರೆ ಆ ರಾಚನೆಯಾಗಿ ಸ್ಟಾರ್ಟ್ ಆಗಿಲ್ಲ, ಬೆಂಕಿ, ಆ ರಕ್ತ ಕುದೀತಾ ಇರುತ್ತೆ. ಯಾವ ದಣಿಗಳು ಏನು ಮಾತಾಡಂಗಿಲ್ಲ, ಯಾಕಂದ್ರೆ ಅಂತ ದಣಿಗಳನ್ನ ಎದುರಾಕೊಳ್ಳುವಂತ ಮಣಿ ಇದು, ಕಪ್ಪು ಮಣಿ. ನಿಜ, ಇದು ಕನ್ನಡಿಗರ ಸ್ವಾಭಿಮಾನದ ಚಿತ್ರ, ಒಂದು ಆತ್ಮಗೌರವದ ಚಿತ್ರ, ನಮ್ಮ ಮಣ್ಣಿನ ಚಿತ್ರ. ಇಷ್ಟು ಕಾನ್ಫಿಡೆಂಟ್ ಆಗಿ ಏನಕ್ಕೆ ಹೇಳ್ತಾ ಇದೀವಿ ಅಂದ್ರೆ ಆ ಕಥಾವಸ್ತು ಅಷ್ಟು ಗಟ್ಟಿಯಾಗಿದೆ. ಟ್ರೈಲರ್ ಅಲ್ಲಿ, ಟೀಸರ್ ಅಲ್ಲಿ ಎಲ್ಲೂ ಏನೂ ಬಿಟ್ಕೊಟ್ಟಿಲ್ಲ. ಇವಾಗ ಟ್ರೈಲರ್ ಏನ್ ನೋಡಿದ್ರು ಅದರಲ್ಲಿ ನಿಮ್ ಕಥೆದು ಒಂದು ಸಣ್ಣ ತುಣುಕು ಕೂಡ ಕಾಣಲ್ಲ. ಅಷ್ಟು ಗಟ್ಟಿಯಾದ ಕತೆ, ಮಣ್ಣಿನ ಕತೆ. 70ರ ದಶಕದಲ್ಲಿ ನಮ್ಮ ಹಿರಿಯರು, ಅವರು ತಲೆಮಾರಿಗಳು ಏನೇನು ಅನುಭವಿಸಿದ್ರು, ಆ ಒಂದು ಕಷ್ಟ, ಅದರ ಅಕ್ಷರವಾಗಿ ಜಡೇಶ್ ಕೆ ಅಪ್ಪೆ ಅವರು ಬರೆದಿರುವಂತ ಕತೆ, ಚಿತ್ರಕಥೆ ಮಾಡಿದ್ದಾರೆ. ಅದಕ್ಕೆ ಇಷ್ಟು ಜನ ನಟರು ವೇದಿಕೆ ಮೇಲೆ ಹೆಮ್ಮೆಯಿಂದ ನಿಂತಿದ್ದಾರೆ ಅಂದ್ರೆ, ಮತ್ತೆ ಇವತ್ತು ನಾವೆಲ್ಲ ಇಲ್ಲಿ ಮಾತಾಡ್ತಿದೀವಿ ಅಂದ್ರೆ ಅದಕ್ಕೆ ನಮ್ಮ ಸತ್ಯಪ್ರಕಾಶ್ ನಿರ್ಮಾಪಕ. ಯಾಕಂದ್ರೆ ಇಂಥ ಒಂದು ಕತೆಗೆ 2 ಕೈಗೆ ಹಣ ಹಾಕ್ಬೇಕು. ಮತ್ತೆ ನೀವುಗಳು ನಾಳೆ ದಿನ ಆ ಸಿನಿಮಾ ನೋಡಿದ್ರೆ ಚಿತ್ರಮಂದಿರದಲ್ಲಿ ನೋಡಿ ಬಿಟ್ಟು ಬರುವಂತ ಸಿನಿಮಾ ಅಲ್ಲ, ಪ್ರತಿಯೊಂದು ಮನೆಗೂ ತಗೊಂಡು ಹೋಗಿ ಪಕ್ಕದ ಮನೆ, ಅಕ್ಕದ ಮನೆಗೆ ಎಲ್ಲರಿಗೂ ಹೇಳುವಂತ ಚಿತ್ರ. ಇಂಥ ಒಂದು ಸಿನಿಮಾಗೆ ನಾನು ಕೆಲಸ ಮಾಡೋದು ನಿಜಕ್ಕೂ ನನಗೆ ಹೆಮ್ಮೆ ಇದೆ. ಮತ್ತೆ ವಿಜಯ್ ಅವರು, ನಾನು ಅವ್ರಿಗೆ ಒಂದು ಫೈಟ್ ನೋಡ್ಕೊಂಡು ಅಂತ ಹೇಳಿದೆ, ಹೆಂಗೆ ಗುರು ನೀನು ಅಷ್ಟು ಶಕ್ತಿನ ಅದಕ್ಕೆ ದಾರೆ ಹಿಡಿಯೋದು, ಮತ್ತೆ ಒಂದು ಸಣ್ಣ ಆ ಕಡೆ ಈ ಕಡೆ ಹಾಕಿದ್ರು ಒಂದು 13-14 ಅಡಿ ಕೆಳಗಡೆ ಬೀಳುವಂತ ಇದಿತ್ತು. ಬಟ್ ಆ ಪಾತ್ರಕ್ಕೋಸ್ಕರ ದುಡಿದಿದ್ದಾನೆ, ದಣದಿದ್ದಾನೆ, ಬೆವರು ಸುರಿಸಿದ್ದಾನೆ. ಈ ಎಲ್ಲ ಒಂದು ಬೆವರಿನ ಹನಿಗಳು ಒಂದು ಶಕ್ತಿಯಾಗಿ ನೀವು ನಿಂತಿದ್ದೀರಾ. ಇವತ್ತು ಅಷ್ಟೇ ಎಲ್ಲೆಲ್ಲೋ ಯಾವುದೋ ಮೂಲೆಯಿಂದ ಬೆಳಗಿನ ಜಾವ ಅಷ್ಟೊತ್ತಿಗೆ ಬಂದು ಇಲ್ಲಿ ಕಾಯ್ತಾ ಇದ್ದೀರಾ ಅಂದ್ರೆ, ಒಂದು ನಿಮ್ಮ ನಗು, ನೀವು ತಂದು ಒಂದು ಕೇಕು, ನೀವು ತಂದು ಒಂದು ಹೂವು, ಉಡುಗೊರೆ ಅಲ್ಲ, ಅದು ನಿಮಗೆ ವಾಪಸ್ ನಾವು ಇಂಥ ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾ ಮೂಲಕ ಕೊಡ್ತಿದೀವಲ್ಲ, ಅದು ನಿಜವಾದ ಉಡುಗೊರೆ. ದಯವಿಟ್ಟು ಎಲ್ಲ ಚಿತ್ರಮಂದಿರಗಳಲ್ಲಿ ನೋಡಿ. ರಜನೀಶ್ ಲೋಕನಾಥ್ ಅವರ ಸಂಗೀತ ಇರುತ್ತೆ. ಇಷ್ಟು ನಟರ ಅಷ್ಟು ಹೆಸರುಗಳು ಹೇಳಕ್ ಸಾಧ್ಯ ಇಲ್ಲ. ಮತ್ತೆ ಪ್ರಮುಖವಾಗಿ ನಾನು ಈ ವೇದಿಕೆಯಲ್ಲಿ ನೆನೆಸ್ಕೋಬೇಕಾಗಿರೋದು ರಾಜಬಿ ಶೆಟ್ಟರ್ಗೆ. ಯಾಕಂದ್ರೆ ಆ ದಣಿಗಳ ಪಾತ್ರನ ಮೈ ಮೇಲೆ ಹಾಕೊಂಡು ನಟಿಸಿದ್ದಾರೆ. ದುನಿಯಾ ವಿಜಯ್ ಅವರ ಎದುರು ತೊಡೆ ತಟ್ಟಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಆತ ಕೂಡ ಮಣ್ಣಿನ ಕಲಾವಿದ. ಈ ಒಂದು ಮಣ್ಣಿನ ಕಥೆಯಲ್ಲಿ ಖಳನಾಯಕನ ಪಾತ್ರ ಮಾಡಿದ್ದಾರೆ. ಸರ್ ತುಂಬಾ ಥ್ಯಾಂಕ್ಸ್, ಈ ವೇದಿಕೆ ಮೂಲಕ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮತ್ತೆ ಜಡೇಶ್ ಅವರಿಗೆ ವಿಶೇಷವಾದ ಥ್ಯಾಂಕ್ಸ್, ಇಷ್ಟು ಜನನ ಸೇರಿಸಿ ಒಂದೊಳ್ಳೆ ಚಿತ್ರ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ ಗುರು. ಸರ್ ಎಲ್ರಿಗೂ ನಮಸ್ಕಾರ. ಸಣ್ಣ ಪುಟ್ಟ ಸಿನಿಮಾಗಳು ಮಾಡ್ಕೊಂಡ್ ಬಂದು ಈಗ ಒಂದು ದೊಡ್ಡ ವೇದಿಕೆ ಕೊಟ್ಟಿದ್ದಾರೆ ನಮ್ಮ ಜಡೇಶ್ ಸರ್. ಥ್ಯಾಂಕ್ ಯು ಸರ್ ಜಡೇಶ್ ಸರ್. ಅಂಡ್ ಅಣ್ಣ, ನಿಮ್ ಸಿನಿಮಾ ದುನಿಯಾ ಸಿನಿಮಾ ಇಂದ ಹಿಡಿದು ಎಲ್ಲಾ ಸಿನಿಮಾನು ನೋಡ್ಕೊಂಡ್ ಬಂದಿದೆ ಅಣ್ಣ. ನಿಮ್ ಜೊತೆ ಸ್ಟಂಟ್ ಕೂಡ ಮಾಡ್ತಾ ಇದ್ದೆ ಅಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ. ಸೊ ಅಣ್ಣನಿಗೆ ದೊಡ್ಡ ಅಭಿಮಾನಿ. ಇಂಥ ಒಂದು ವೇದಿಕೆ ಕೊಟ್ಟು ನನಗೆ ಮಾಡಿಸಿರೋದಕ್ಕೆ ಜಡೇಶ್ ಸರ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ಲ್ಯಾಂಡ್ ಲಾರ್ಡ್ ದಯವಿಟ್ಟು ಎಲ್ಲರೂ ನೋಡಿ, ನಾನು ಒಂದು ಸಿಕ್ಕಾಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ. 23rd ರಿಲೀಸ್ ಆಗ್ತಾ ಇದೆ ಲ್ಯಾಂಡ್ ಲಾರ್ಡ್ ಫಿಲಂ. ಎಲ್ಲರೂ ನೋಡಬೇಕು. ಈ ಸಿನಿಮಾದಲ್ಲಿ ತುಂಬಾ ದೊಡ್ಡ ಪಾತ್ರದಲ್ಲಿ ನಟಿಸಿರೋ ಈ ಮಗು ನಿಜವಾಗ್ಲೂ ಎಲ್ಲರ ಮನಸ್ಸು ಮುಟ್ತಾಳೆ.
ನಿಮ್ಮೆಲ್ಲರ ಆಶೀರ್ವಾದ ಈ ಮಗು ಇರಲಿ. ರಾಜೇಶ ವಿಲನ್ ಅಲ್ಲ, ಒಳ್ಳೆಯವರು ತುಂಬಾ ಪಾಪ. ಎಲ್ಲ ವಿಜಯಣ್ಣನ ಅಭಿಮಾನಿಗಳಿಗೆ ನನ್ನ ನಮಸ್ಕಾರ. ಹೇಗಿದ್ದೀರಾ? ಇನ್ನು 5 ದಿನದಲ್ಲಿ ಲ್ಯಾಂಡ್ ಸಿನಿಮಾ ರಿಲೀಸ್ ಆಗ್ತಾರೆ. ಲ್ಯಾಂಡ್ ಸಿನಿಮಾ ನೋಡೋದು ಅಭಿಮಾನಿಗಳಾಗಿ ನಮ್ಮೆಲ್ಲರ ಜವಾಬ್ದಾರಿ. ಹಾಗೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ, ಅದನ್ನು ನಾವು ನೋಡ್ಬೇಕು ಅನ್ನೋದು ಒಂದು ಜವಾಬ್ದಾರಿ. ಅಭಿಮಾನಿಗಳಾಗಿ ವಿಜಯಣ್ಣ ಮಾಡೋ ಸಿನಿಮಾಗಳು, ಅವ್ರು ಮಾಡೋ ಒಳ್ಳೆ ಕೆಲಸಗಳಿಗೆ ನಿಮ್ಗೆ ಯಾವಾಗಲೂ ಸಾಥ್ ಇರಬೇಕು. ಒಂದೊಂದು ಮಾತು ಹೇಳಕ್ ಇಷ್ಟಪಡ್ತೀನಣ್ಣ. ಸಲಗ ಭೀಮಾ ಇದು ಯಾವ ಸೂಪರ್ ಸ್ಟಾರ್ ವೇದಿಕೆಯಲ್ಲೂ ಇಷ್ಟು ಹೊಸ ಕಲಾವಿದರಲ್ಲಿ ಇರಲ್ಲ. ಅಣ್ಣ ಯಾವಾಗಲೂ ಅವರ ಸಿನಿಮಾಗಳಲ್ಲಿ ಹೊಸ ಹೊಸ ಕಲಾವಿದರು ಇರ್ತಾರೆ. ಲಾಸ್ಟ್ 2 ಸಿನಿಮಾಗಳ ಅಣ್ಣದ್ದು ಎಷ್ಟು ಜನ ಹೊಸ ಕಲಾವಿದರು ಬಂದರು. ಅಣ್ಣ ಎಲ್ಲರೂ ಹೇಳ್ಕೊಡಲ್ಲ, ತೋರಿಸ್ಕೊಡಲ್ಲ, ಬಟ್ ಅವ್ರು ಮಾಡ್ತಾ ಇರೋ ಕೆಲಸಕ್ಕೆ ನಮ್ಮೆಲ್ಲರ ಜವಾಬ್ದಾರಿ. ಅಣ್ಣನ ಎಲ್ಲಾ ಸಿನಿಮಾಗಳು ನಾವು ನೋಡ್ಬೇಕು, ಅವ್ರು ಮಾಡೋ ಒಳ್ಳೆ ಕೆಲಸಕ್ಕೆ ನಾವು ಸಾಥ್ ಕೊಡ್ಬೇಕು. ಬಂದಿರುವ ಎಲ್ಲ ವಿಜಯ್ ಸರ್ ಅಭಿಮಾನಿಗಳಿಗೆ ಮೊದಲಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಬಹಳ ಖುಷಿ ಆಗ್ತಾ ಇದೆ ಇವತ್ತು ನಿಮ್ಮನ್ನೆಲ್ಲ ನೋಡಿ. ವಿಜಯ್ ಸರ್ ಬಗ್ಗೆ ಒಂದು ಹೇಳ್ಬೇಕು, ನಮ್ಮಂತ ಎಷ್ಟೋ ಕಲಾವಿದರಿಗೆ ಇನ್ಸ್ಪಿರೇಷನ್. ಯಾಕೆಂದ್ರೆ ಕಲೆಗೆ ಬಣ್ಣ ಮುಖ್ಯ ಅಲ್ಲ, ಅರ್ಥ ಮುಖ್ಯ ಅಲ್ಲ, ಟ್ಯಾಲೆಂಟ್ ಇಂಪಾರ್ಟೆಂಟ್ ಅಂತ ತೋರಿಸ್ಕೊಟ್ಟ ವ್ಯಕ್ತಿ ಅವರು. ಅವ್ರ ಇನ್ಸ್ಪಿರೇಷನ್ ಅಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ದುನಿಯಾಕ್ಕಿಂತ ಮುಂಚೆ ಸಲಗ ಬಟ್ ರೋಡ್ ನಡ್ಕೊಂಡು ಹೋಗ್ತಾ ಇತ್ತು. ದುನಿಯಾ ಆದ್ಮೇಲೆ ಸ್ಟೇಟ್ ಹೈವೇ ಬಂತು, ಲ್ಯಾಂಡ್ ಆದ್ಮೇಲೆ ನ್ಯಾಷನಲ್ ಹೈವೇ ಬರುತ್ತೆ. ಈ ಸಲಗ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಹಾಗೆ ಸಾರಥಿ ಫಿಲಿಮ್ಸ್ ಬ್ಯಾನರ್ ಅಲ್ಲಿ 14 ವರ್ಷ ಆದ್ಮೇಲೆ ಒಂದು ಸಿನಿಮಾ ಬರ್ತಾ ಇದೆ. ವನವಾಸದಿಂದ ಒಂದು ಒಳ್ಳೆ ಕಥೆ ಇಟ್ಕೊಂಡು ಲ್ಯಾಂಡ್ ಜೊತೆಗೆ ಬರ್ತಾ ಇದೆ. ಸರ್ ಸತ್ಯಪ್ರಕಾಶ್ ಸರ್ ಆಲ್ ದಿ ಬೆಸ್ಟ್, ಪ್ರೊಡಕ್ಷನ್ಸ್ ಒಳ್ಳೇದಾಗಿ. ಹಾಗೆ ಜಡೇಶ್ ಕೆ ಹಂಪಿ ನಮ್ಮ ಮಣ್ಣಿನ ಕಥೆ ಹೇಳೋದ್ರಲ್ಲಿ ಅದ್ಭುತವಾದ ಟ್ಯಾಲೆಂಟ್ ಇರುವಂತ ಡೈರೆಕ್ಟರ್. ನಾನು ಹೇಳ್ಬೇಕಂದ್ರೆ ಕನ್ನಡದ ಸುಕುಮಾರ್ ಅಂತ ಡೈರೆಕ್ಟರ್ ಅವರು, ತೆಲುಗುದಲ್ಲಿ ಸುಕುಮಾರ್ ಹಾಕಿ, ಕನ್ನಡಕ್ಕೆ ನಮಗೆ ಜಡೇಶ್ ಕೆ ಹಂಪಿ ಅವರು. ಅವ್ರಿಗೂ ಕೂಡ ಆಲ್ ದಿ ಬೆಸ್ಟ್. ಇದೇ ಜನವರಿ 23 ನಾವು ಥಿಯೇಟರ್ಗೆ ಬರ್ತಾ ಇದ್ದೀವಿ. ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ತಂಡದ ಮೇಲಿರಲಿ. ಹಾಗೆ ಗಣೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಸರ್ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ದುನಿಯಾ ವಿಜಯ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸ್ಯಾಂಡಲ್ವುಡ್ ಸಲಗ ನಮ್ಮ ನೆಚ್ಚಿನ ನಮ್ಮಂತ ಈ ಕಪ್ಪಗಿರೋರಿಗೆ ಸಿನಿಮಾದಲ್ಲಿ ಸ್ವಲ್ಪ ಅವಕಾಶಗಳು ಎಲ್ಲ ಬಂದಿದೆ. ಕರಿಯ ಐ ಲವ್ ಯು ಆದ್ಮೇಲೆ ಕರಿಯ ಐ ಲವ್ ಯು ಅಲ್ವಾ? ಲ್ಯಾಂಡ್ ಸಿನಿಮಾ ನಮ್ಮ ನೆಲದ ಕಥೆ, ನಮ್ಮ ಮಣ್ಣಿನ ಕಥೆಯನ್ನ ಹೇಳಿಕೊಟ್ಟಿದ್ದಾರೆ ಗಣೇಶ್ ಅವರು. ಸಲಗ ಭೀಮಾ ದುನಿಯಾ ವಿಜಯ್ ಅವರು ದೊಡ್ಡ ಒಂದು ಜವಾಬ್ದಾರಿಯನ್ನ, ಸಮಾಜದ ಸುಮಾರು ಪ್ರಮುಖರನ್ನ ಸಮಾನತೆಯನ್ನ ಸಾರುವಂತ ಕೆಲಸ. ವೈಯಕ್ತಿಕವಾಗಿ ಕೂಡ ಎಲ್ಲಿ ಸಮಸ್ಯೆ ಇದೆ, ಎಲ್ಲಿ ಸಮಾನತೆಗೆ ಧಕ್ಕೆ ಆಗುತ್ತೆ, ಅಲ್ಲಿ ವಿಜಯ್ ಸರ್ ಇರ್ತಾರೆ. ಈ ಸಿನಿಮಾದಲ್ಲೂ ಕೂಡ ಅಂತ ಒಂದು ಅದ್ಭುತ ಪಾತ್ರದ ಮೂಲಕ ಜಡೇಶ್ ಅವರು ಮಣ್ಣಿನ ಕಥೆಯನ್ನ ಹೇಳಿಕೊಟ್ಟಿದ್ದಾರೆ. ಧೈರ್ಯ ಮಾಡಿ, ಗಟ್ಟಿತನ ಮಾಡಿ ಸಾರಥಿ ಫಿಲಿಮ್ಸ್ ಕೆ.ವಿ. ಸತ್ಯಪ್ರಕಾಶ್ ಅವರು, ಹೇಮಂತ್ ಅವರು ಈ ಚಿತ್ರನ ನಿರ್ಮಾಣ ಮಾಡಿದ್ದಾರೆ. ನನಗೆ ದುನಿಯಾ ಆದ್ಮೇಲೆ ವಿಜಯ್ ಸರ್ ಜೊತೆ ಅಭಿನಯಿಸಬಹುದು ಅವಕಾಶ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಪಾತ್ರದಲ್ಲಿ ನಾನು ಕಾಣಿಸ್ಕೊತಾ ಇದ್ದೀನಿ. ಇದೇ 23ನೇ ತಾರೀಕು ಸಿನಿಮಾ ದೂರಿಯಾಗಿ ಕಾಣಿಸ್ತಾ ಇದೆ, ತೆರೆ ಕಾಣ್ತಾ ಇದೆ. ನೀವೆಲ್ಲರೂ ಕೂಡ ಸಿನಿಮಾ ನೋಡಿ, ಖಂಡಿತ ನೋಡ್ತಿರೋದು ಗೊತ್ತು ನನಗೆ. ಜಡೇಶ್ ಅವರಿಗೆ, ದುನಿಯಾ ವಿಜಯ್ ಸರ್ಗೆ, ಅವರ ಅಭಿಮಾನಿಗಳಿಗೆ, ಕೆ.ವಿ. ಸತ್ಯಪ್ರಕಾಶ್ ಅವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಸಿನಿಮಾದಿಂದ ಕನ್ನಡಕ್ಕೆ ಹೊಸ ಒಂದು ಆಯಾಮ ಚಿತ್ರ ಮತ್ತೊಂದು ಸ್ಪರ್ಧೆ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ದುನಿಯಾ ವಿಜಯ್ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಲವ್ ಯು. ಆಕ್ಚುಲಿ ಇವತ್ತು ಅಭಿಮಾನಿಗಳ ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀನಿ ನಾನು. ಅಂದ್ರೆ ನಾನು 20ನೇ ತಾರೀಕು ಅಭಿಮಾನಿಗಳ ಲ್ಯಾಂಡ್ ಉತ್ಸವ. ಎಲ್ಲರಿಗೂ ಒಂದು ವಿಷಯ ಮತ್ತೆ ಮತ್ತೆ ಜ್ಞಾಪಿಸ್ತೀನಿ. ಒಬ್ಬ ನಿರ್ದೇಶಕ ಇಲ್ಲ ಅಂದ್ರೆ ನಾನಿಲ್ಲ, ಒಬ್ಬ ಪ್ರೊಡ್ಯೂಸರ್ ಇಲ್ಲ ಅಂದ್ರೆ ನಾವಿಲ್ಲ, ಅಭಿಮಾನಿಗಳಿಲ್ಲ ಅಂದ್ರೆ ನಮ್ಮ ಜನ್ಮನೇ ಇಲ್ಲ. ಅನ್ಸುತ್ತೆ ಇವತ್ತು ಏನ್ ನೀವು ನೋಡಿ ಶಿಲೆ ಹೊಡೆದ್ರೆ
ಅದಕ್ಕೆ ನಿರ್ದೇಶಕರೇ ಒಂದೊಬ್ಬ ಉತ್ತರ ಕರ್ನಾಟಕದ ಹುಲಿ ನನ್ನ ತಮ್ಮ ಅಂತ ಕೂಡ ಹೇಳ್ಬೋದು. ಜಡೇಶ್, ನಿಮಗೆ ತುಂಬಾ ಧನ್ಯವಾದಗಳು. ಇದಕ್ಕೆ ಬಂಡವಾಳ ಹಾಕುವಂತ ಅನ್ನದಾತರು ಸತ್ಯಪ್ರಕಾಶ್ ಸರ್ ಮತ್ತೆ ಹೇಮಂತ್, ಇವರಿಬ್ಬರು ನಾವು ಜ್ಞಾಪಿಸ್ಕೊಳ್ಲೇಬೇಕು. ಜೊತೆಯಲ್ಲಿ ಮಾಡಿದಂತ ಎಲ್ಲ ಕಲಾವಿದರು ಯಾವಾಗಲೂ ಈ ಸರಿ ನಿಮ್ಗೆ ದೊಡ್ಡ ಮಟ್ಟಕ್ಕೆ ಸಿನಿಮಾನ ತೋರಿಸ್ಬೇಕು ಅಂತ ಮನಸ್ಸು ಮಾಡಿದ ಧೈರ್ಯವಂತ ಒಂಥರ ಕೆಚ್ಚದೆ ಇದು ಏನು ಬಿಡಲ್ಲ ಅಂತಾರೆ. ಅವಾಗ ಮುಗಿಸ್ಕೊಂಡ್ಬಿಡ್ತಾರೆ. ಅವ್ರ ಮುನ್ಸು ಮಗು ತರ ರಾತ್ರಿ ಎಲ್ಲ ಮುಗಿಸ್ಕೊಂಡು ಓಡಾಡ್ತಾ ಇದ್ರು. ತಿರ್ಗಾ ಆಮೇಲೆ ಮೂತಿ ಹಾಕೊಂಡು ಇಲ್ಲಿ ಇರೋ ಮತ್ತೆ ತಿರ್ಗಾ ಪ್ರೀತಿ ಮಾಡ್ತಾರೆ. ಇವತ್ತು ಇಷ್ಟೊಂದು ದೊಡ್ಡ ಮಟ್ಟಿಗೆ ಆಗಬೇಕಂದ್ರೆ ಕೂಡ ಕಾರಣ. ಸೊ ಹಾಗಾಗಿ ನಿಮ್ಗೆ ಥ್ಯಾಂಕ್ ಯು ಸರ್. ತಾವು ನಿಂತ್ಕೊಂಡ್ರೆ ಇನ್ನೊಂದು ಬೇಡಿಕೆ ಇಟ್ಕೊಳ್ತೀನಿ. ಇಪ್ಪತ್ತು ವರ್ಷ ನನ್ನ ಸಾಕಿ ಬೆಳೆಸಿದ್ದೀರಾ. ನನಗೆ ನನ್ನ ತಾಯಿ ತಂದೆ ಹೋದ್ಮೇಲೆ ತಿರ್ಗಾ ನೀವೇ ತಾಯಿ ತಂದೆ ಆಗಿ ನಿಂತಿದ್ದೀರಾ. ನನ್ನ ಮೊದಲನೇ ಮಗಳು ರಿತನ್ಯ ಈ ಸರಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಅವ್ರಿಗೆ ನಿಮ್ಮೆಲ್ಲ ಕೈಗೊಂಡು ಕೇಳ್ಬೋದು. ನಾನು ಯಾವಾಗ ನನ್ನನ್ನು ಹೇಗೆ ನೀವು ನಡೆಸ್ಕೊಂಡು ಕರ್ಕೊಂಡೋದ್ರು ಹಂಗೆ ಗುಡುಗು ಕರ್ಕೊಂಡೋಗಿ. ಇದಾದ್ಮೇಲೆ ಇನ್ನೊಬ್ರು ಬರ್ತಿದ್ದಾರೆ, ಅವ್ರಿಗೂ 50 ಲೈಕ್ಸ್ ಅಂತ ಬರುತ್ತೆ. ಅವಾಗ ನಾನು ಹೇಳ್ತೀನಿ, ನಿಮ್ಮನ್ನೆಲ್ಲ ಕಳಿಸ್ತೀನಿ, ಅವತ್ತು ನಿಮ್ಮೊಂದಿಗೆ ಮಾತಾಡ್ತೀನಿ. ನನ್ನ ಮೊದಲನೆಯ ಪ್ರೀತಿಯ ಮಗಳು ಚಿತ್ತಾಡ್ಕೊಂಡು ಸಿನಿಮಾ ಮಾಡಿದ್ದಾಳೆ ಅಂದ್ರೆ ಸೀನಲ್ಲಿ ಖುಷಿ ಅನ್ಸುತ್ತೆ. ಆಲ್ ದ ಬೆಸ್ಟ್ ಅಮ್ಮ. ನಮಗೆ ಸದಾ ಬೆನ್ನೆಲ್ ಬಾಗಿ ನಿಂತಿರೋ ಅಭಿಮಾನಿಗಳನ್ನ ಮರಿಬೇಡ, ಅಭಿಮಾನಿಗಳ ಆಶೀರ್ವಾದನ ಬಿಡಬೇಡ. ಅವ್ರು ಇಲ್ಲ ಅಂದ್ರೆ ನಾವಿಲ್ಲ. ಹಾಗಾಗಿ ಎಲ್ಲೇ ಇದ್ರು ಪ್ರೀತಿಯಿಂದ ತಲೆ ಬಾಗಿಸಿ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಎಲ್ಲ ಮಾಧ್ಯಮದವರು ಹಾಗೆ ಇಷ್ಟು ನಮ್ಮೆಲ್ಲ ಅಪ್ಪನ ಪ್ರೀತಿಸುವಂತಹ ಎಲ್ಲ ಪ್ರೀತಿ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ಈ ಪ್ರೀತಿ, ಖುಷಿ, ಜೋಶ್ ತುಂಬಾ ಜಾಸ್ತಿ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಆ ಅಪ್ಪನ ಜೊತೆಗೆ ನಾನು ವಾಚ್ ಆಗ್ತಿದ್ದೀನಿ. ನನಗೆ ನಾನು ಫಸ್ಟ್ ಹೇಳಿದಂಗೆ ಫಸ್ಟ್ ಜಡೇಶ್ ಸರ್ ಹೇಳಿದೆ, ಸರ್ ನಿಮ್ಮನ್ನ ಅಣ್ಣನ ತರ, ನನ್ನ ಬ್ರದರ್ ತರ ಅಂತ. ಸರ್ ನೀವು ಥ್ಯಾಂಕ್ ಯು ಸೋ ಮಚ್. ನನ್ನ ಬಿಗ್ ಬ್ರದರ್ ಅವರು. ತುಂಬಾ ಖುಷಿ ಆಗುತ್ತೆ ಸರ್ ನಿಮ್ ಜೊತೆ ವರ್ಕ್ ಮಾಡಿರೋದು. ಅಂಡ್ ಸತ್ಯಪ್ರಕಾಶ್ ಅಂಕಲ್ ಅಂಡ್ ಹೇಮಂತ್ ಅಣ್ಣ ಸಾರಥಿ ಫಿಲ್ಮ್ ಬ್ಯಾನರ್ ಅಲ್ಲಿ ಕೆಲಸ ಮಾಡ್ತಾ ಇರೋದು ನಂಗೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಗೂ ಕೂಡ ಟ್ರೂಲಿ ಪ್ಲಸ್. ಅಂಡ್ ನನ್ನ ಜೊತೆ ಆಕ್ಟ್ ಮಾಡಿರೋ ಎಲ್ಲ ಆರ್ಟಿಸ್ಟು ನಾನು ಎಲ್ಲರ ಹೆಸರು ತಗೋತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆ ಎಲ್ಲರೂ ಪಾಲ್ಗೊಳ್ತಾರೆ. ನಮಸ್ಕಾರ ಮಾಡೋಣ.